ಈಗಾಗಲೇ SITಯ ತನಿಖೆ ಅನ್ನೋದು ತೀವ್ರವಾದಂಥ ವಿಳಂಬಗತಿಯಲ್ಲಿ ನಡೆದಿದೆ. ಇದು ಇಷ್ಟು ಅಂತರ ತಗೊಳ್ಬೇಕಾದ ಅಗತ್ಯ ಇರಲಿಲ್ಲ. ಸರ್ಕಾರದ ಮೇಲೆ ಭರವಸೆ ಬರಬೇಕಾದರೆ ತಕ್ಷಣಕ್ಕೆ ಅದನ್ನ ಏನಂತ ಹೇಳಿ ಒಂದು ಜನರಿಗೆ ಉತ್ತರ ಕೊಡಬೇಕು. ಯಾಕಂದರೆ ಜನರ ಧಾರ್ಮಿಕ ಭಾವನೆ ನಿರಂತರವಾಗಿ ಹಾಳಾಗಿದೆ. ನಾವಿಲ್ಲಿ ಯಾವುದೋ ವ್ಯಕ್ತಿಯನ್ನು ಪ್ರಶ್ನೆ ಮಾಡ್ತಾ ಇಲ್ಲ, ನಾವಿಲ್ಲಿ ಕರ್ನಾಟಕ ಸರ್ಕಾರವನ್ನು ಪ್ರಶ್ನೆ ಮಾಡೋದು. ಕರ್ನಾಟಕ ಸರ್ಕಾರ ಈಗ ನಿಜವಾಗಿಯೂ ಮತ್ತು SITಯ ಚೀಫ್ ಇದಕ್ಕೆ ಉತ್ತರ ಕೊಡಬೇಕು. ಯಾಕಂದರೆ ಅವರು ನಾವು SITಯ ಮುಖ್ಯಾಧಿಕಾರಿಗಳ ಮೇಲೆ ನಾವು ಗೂಬೆ ಕೂರಿಸ್ತಾ ಇಲ್ಲ, ಅದು ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ. ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಾಶ್ ರಾಜ್ ಅವರು ಪ್ರಣಬ್ ಮೊಹಂತಿಯವರು ನನಗೆ ಅತ್ಯಂತ ಆಪ್ತರು, ಅವನು ವಿಟ್ನೆಸ್ ಹಾಸ್ಟೆಲ್ ಆಗಿದ್ದಾನೆ, ಇನ್ನು ಮುಂದೆ ಅವನ ಹತ್ರ ಮಾತಾಡಬೇಡಿ ಅಂತೇಳಿ ಪ್ರಣಬ್ ಮೊಹಂತಿ ನನಗೆ ಹೇಳಿದ್ರು ಅಂತ ಹೇಳುವ ಮೂಲಕ ಯಾಕೆ ಪ್ರಣಬ್ ಮೊಹಂತಿಯವರು ಪ್ರಕಾಶ್ ರಾಜ್ಗೆ ಇದನ್ನು ರಿಪೋರ್ಟ್ ಮಾಡ್ತಾರೆ ಅನ್ನೋದು ನನ್ನೊಂದು ಪ್ರಶ್ನೆ. ಮತ್ತು ಜನಾಗ್ರಹ ಸಭೆ ಅಂತ ಹೇಳಿದ್ರೆ ಹಿಂದೂ ಕೂಡ ಮಾಡಿದ್ದೀವಿ, ಮುಂದೂ ಮಾಡ್ತೀವಿ. ಸರ್ಕಾರ ಅದಕ್ಕೆ ಸ್ಪಂದಿಸದೇ ಇದ್ದರೆ ಚಕ್ರವರ್ತಿ ಅವರು ಹೇಳಿದ ಹಾಗೆ ಮತ್ತೇನು ಮಾಡಲಿಕ್ಕಿದೆ, ಜನರ ಮುಂದೆ ಹೋಗೋದು, ನಂತರ ಕೇಂದ್ರವನ್ನು ಪ್ರಶ್ನೆ ಮಾಡೋದು. ನಾವು ಕೇಂದ್ರ ಇದಕ್ಕೆ ಮಧ್ಯ ಪ್ರವೇಶಿಸಿ ಒಂದು ವಿಶೇಷವಾದಂಥ ತನಿಖೆಯನ್ನು ಮಾಡುವ ಹಾಗೆ ನಾವು ಕೇಂದ್ರಕ್ಕೆ ಆಗ್ರಹ ಮಾಡ್ತೀವಿ. ಈಗಾಗಲೇ SITಯ ತನಿಖೆ ಅನ್ನೋದು ತೀವ್ರವಾದಂಥ ವಿಳಂಬಗತಿಯಲ್ಲಿ ನಡೆದಿದೆ. ಇದು ಇಷ್ಟು ಅಂತರ ತಗೊಳ್ಬೇಕಾದ ಅಗತ್ಯ ಇರಲಿಲ್ಲ. ಸರ್ಕಾರದ ಮೇಲೆ ಭರವಸೆ ಬರಬೇಕಾದರೆ ತಕ್ಷಣಕ್ಕೆ ಅದನ್ನ ಏನಂತ ಹೇಳಿ ಒಂದು ಜನರಿಗೆ ಉತ್ತರ ಕೊಡಬೇಕು. ಯಾಕಂದರೆ ಜನರ ಧಾರ್ಮಿಕ ಭಾವನೆ ನಿರಂತರವಾಗಿ ಹಾಳಾಗಿದೆ. ನಾವಿಲ್ಲಿ ಯಾವುದೋ ವ್ಯಕ್ತಿಯನ್ನು ಪ್ರಶ್ನೆ ಮಾಡ್ತಾ ಇಲ್ಲ, ನಾವಿಲ್ಲಿ ಕರ್ನಾಟಕ ಸರ್ಕಾರವನ್ನು ಪ್ರಶ್ನೆ ಮಾಡೋದು. ಕರ್ನಾಟಕ ಸರ್ಕಾರ ಈಗ ನಿಜವಾಗಿಯೂ ಮತ್ತು SITಯ ಚೀಫ್ ಇದಕ್ಕೆ ಉತ್ತರ ಕೊಡಬೇಕು. ಯಾಕಂದರೆ ಅವರು ನಾವು SITಯ ಮುಖ್ಯಾಧಿಕಾರಿಗಳ ಮೇಲೆ ನಾವು ಗೂಬೆ ಕೂರಿಸ್ತಾ ಇಲ್ಲ, ಅದು ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ. ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಾಶ್ ರಾಜ್ ಅವರು ಪ್ರಣಬ್ ಮೊಹಂತಿಯವರು ನನಗೆ ಅತ್ಯಂತ ಆಪ್ತರು, ಅವನು ವಿಟ್ನೆಸ್ ಹಾಸ್ಟೆಲ್ ಆಗಿದ್ದಾನೆ, ಇನ್ನು ಮುಂದೆ ಅವನ ಹತ್ರ ಮಾತಾಡಬೇಡಿ ಅಂತೇಳಿ ಪ್ರಣಬ್ ಮೊಹಂತಿ ನನಗೆ ಹೇಳಿದ್ರು ಅಂತ ಹೇಳುವ ಮೂಲಕ ಯಾಕೆ ಪ್ರಣಬ್ ಮೊಹಂತಿಯವರು ಪ್ರಕಾಶ್ ರಾಜ್ಗೆ ಇದನ್ನು ರಿಪೋರ್ಟ್ ಮಾಡ್ತಾರೆ ಅನ್ನೋದು ನನ್ನೊಂದು ಪ್ರಶ್ನೆ. ಮತ್ತು ಜನಾಗ್ರಹ ಸಭೆ ಅಂತ ಹೇಳಿದ್ರೆ ಹಿಂದೂ ಕೂಡ ಮಾಡಿದ್ದೀವಿ, ಮುಂದೂ ಮಾಡ್ತೀವಿ. ಸರ್ಕಾರ ಅದಕ್ಕೆ ಸ್ಪಂದಿಸದೇ ಇದ್ದರೆ ಚಕ್ರವರ್ತಿ ಅವರು ಹೇಳಿದ ಹಾಗೆ ಮತ್ತೇನು ಮಾಡಲಿಕ್ಕಿದೆ, ಜನರ ಮುಂದೆ ಹೋಗೋದು, ನಂತರ ಕೇಂದ್ರವನ್ನು ಪ್ರಶ್ನೆ ಮಾಡೋದು. ನಾವು ಕೇಂದ್ರ ಇದಕ್ಕೆ ಮಧ್ಯ ಪ್ರವೇಶಿಸಿ ಒಂದು ವಿಶೇಷವಾದಂಥ ತನಿಖೆಯನ್ನು ಮಾಡುವ ಹಾಗೆ ನಾವು ಕೇಂದ್ರಕ್ಕೆ ಆಗ್ರಹ ಮಾಡ್ತೀವಿ. ಈಗಾಗಲೇ SITಯ ತನಿಖೆ ಅನ್ನೋದು ತೀವ್ರವಾದಂಥ ವಿಳಂಬಗತಿಯಲ್ಲಿ ನಡೆದಿದೆ. ಇದು ಇಷ್ಟು ಅಂತರ ತಗೊಳ್ಬೇಕಾದ ಅಗತ್ಯ ಇರಲಿಲ್ಲ. ಸರ್ಕಾರದ ಮೇಲೆ ಭರವಸೆ ಬರಬೇಕಾದರೆ ತಕ್ಷಣಕ್ಕೆ ಅದನ್ನ ಏನಂತ ಹೇಳಿ ಒಂದು ಜನರಿಗೆ ಉತ್ತರ ಕೊಡಬೇಕು. ಯಾಕಂದರೆ ಜನರ ಧಾರ್ಮಿಕ ಭಾವನೆ ನಿರಂತರವಾಗಿ ಹಾಳಾಗಿದೆ. ನಾವಿಲ್ಲಿ ಯಾವುದೋ ವ್ಯಕ್ತಿಯನ್ನು ಪ್ರಶ್ನೆ ಮಾಡ್ತಾ ಇಲ್ಲ, ನಾವಿಲ್ಲಿ ಕರ್ನಾಟಕ ಸರ್ಕಾರವನ್ನು ಪ್ರಶ್ನೆ ಮಾಡೋದು. ಕರ್ನಾಟಕ ಸರ್ಕಾರ ಈಗ ನಿಜವಾಗಿಯೂ ಮತ್ತು SITಯ ಚೀಫ್ ಇದಕ್ಕೆ ಉತ್ತರ ಕೊಡಬೇಕು. ಯಾಕಂದರೆ ಅವರು ನಾವು SITಯ ಮುಖ್ಯಾಧಿಕಾರಿಗಳ ಮೇಲೆ ನಾವು ಗೂಬೆ ಕೂರಿಸ್ತಾ ಇಲ್ಲ, ಅದು ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ. ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಾಶ್ ರಾಜ್ ಅವರು ಪ್ರಣಬ್ ಮೊಹಂತಿಯವರು ನನಗೆ ಅತ್ಯಂತ ಆಪ್ತರು, ಅವನು ವಿಟ್ನೆಸ್ ಹಾಸ್ಟೆಲ್ ಆಗಿದ್ದಾನೆ, ಇನ್ನು ಮುಂದೆ ಅವನ ಹತ್ರ ಮಾತಾಡಬೇಡಿ ಅಂತೇಳಿ ಪ್ರಣಬ್ ಮೊಹಂತಿ ನನಗೆ ಹೇಳಿದ್ರು ಅಂತ ಹೇಳುವ ಮೂಲಕ ಯಾಕೆ ಪ್ರಣಬ್ ಮೊಹಂತಿಯವರು ಪ್ರಕಾಶ್ ರಾಜ್ಗೆ ಇದನ್ನು ರಿಪೋರ್ಟ್ ಮಾಡ್ತಾರೆ ಅನ್ನೋದು ನನ್ನೊಂದು ಪ್ರಶ್ನೆ. ಮತ್ತು ಜನಾಗ್ರಹ ಸಭೆ ಅಂತ ಹೇಳಿದ್ರೆ ಹಿಂದೂ ಕೂಡ ಮಾಡಿದ್ದೀವಿ, ಮುಂದೂ ಮಾಡ್ತೀವಿ. ಸರ್ಕಾರ ಅದಕ್ಕೆ ಸ್ಪಂದಿಸದೇ ಇದ್ದರೆ ಚಕ್ರವರ್ತಿ ಅವರು ಹೇಳಿದ ಹಾಗೆ ಮತ್ತೇನು ಮಾಡಲಿಕ್ಕಿದೆ, ಜನರ ಮುಂದೆ ಹೋಗೋದು, ನಂತರ ಕೇಂದ್ರವನ್ನು ಪ್ರಶ್ನೆ ಮಾಡೋದು. ನಾವು ಕೇಂದ್ರ ಇದಕ್ಕೆ ಮಧ್ಯ ಪ್ರವೇಶಿಸಿ ಒಂದು ವಿಶೇಷವಾದಂಥ ತನಿಖೆಯನ್ನು ಮಾಡುವ ಹಾಗೆ ನಾವು ಕೇಂದ್ರಕ್ಕೆ ಆಗ್ರಹ ಮಾಡ್ತೀವಿ.